ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶತಮಾನೋತ್ಸವ ವರ್ಷಾಚರಣೆ ಅಂಗವಾಗಿ ಧಾರವಾಡ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಆಶ್ರಯದಲ್ಲಿ ನಗರದ ಸರಸ್ವತಿಪುರ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಸತ್ಯಸಾಯಿ ಪ್ರೇಮತರು ಯೋಜನೆಯಡಿ ಸಸಿ ನೆಡುವ ಹಾಗೂ ಪರಿಸರ ಸಂರಕ್ಷಣಾ ಕಾರ್ಯಕ್ರಮವನ್ನು ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಸಂತ ರೆಡ್ಡಿಯವರು ಆಗಮಿಸಿ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಗಿಡಮರಗಳನ್ನು ನೆಟ್ಟು ಪೋಷಿಸುವ ಮೂಲಕ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಬೇಕು ಎಂದು ಕರೆ ನೀಡಿದರು. ನಗರ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಕಾಂಕ್ರೀಟ್ ನಿರ್ಮಾಣದಿಂದ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಹೆಚ್ಚಾಗುತ್ತಿದ್ದು, ಇದನ್ನು ನಿಯಂತ್ರಿಸಲು ಹೆಚ್ಚು ಹಸಿರು ಪ್ರದೇಶಗಳು ನಿರ್ಮಿಸುವ ಅಗತ್ಯವಿದೆ ಎಂದರು. ವಿಶೇಷ ಅತಿಥಿಯಾಗಿ ನಿವೃತ್ತ ಹಿರಿಯ IAS ಅಧಿಕಾರಿ ಅಶೋಕ್ ದಳವಾಯಿ ಮುಂದಿನ ಪೀಳಿಗೆಗಾಗಿ ಪರಿಸರವನ್ನು ಸಂರಕ್ಷಿಸುವುದು ಎಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ಸಂಪಿಗೆ, ಅರಳಿ, ಹಲಸು, ನೀರಳೆ, ಬೇವು ಸೇರಿದಂತೆ ವಿವಿಧ ಜಾತಿಯ ಸುಮಾರು 75 ಸಸಿಗಳನ್ನು ನೆಡಲಾಯಿತು. ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಧಾರವಾಡ ಸಂಚಾಲಕರಾದ ಡಾಕ್ಟರ್ ರಾಜು ರೋಕಡೆ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಶ್ರೀ ವಿಜಯ್ ಕುಮಾರ್ ನೂಲ್ವಾ, ಡಾಕ್ಟರ್ ಶೋಭಾ ನಾಗನೂರ್, ಶ್ರೀಮತಿ ಸೌಮ್ಯ ಪೂಜಾರ್, ಡಾಕ್ಟರ್ ನಾಗಪ್ಪ ಶಹಪೂರ್, ಶ್ರೀ ಗೋಪಾಲ್ ಕುಲಕರ್ಣಿ, ಶ್ರೀ ನೃಪತುಂಗ ಬೇವಿನಗಿಡದ್, ಶ್ರೀ ಡಾಕ್ಟರ್ ಸಾವಿತ್ರಿ ಉಪ್ಪಿನ್, ಶ್ರೀಮತಿ ಸುವರ್ಣ ಹುಕ್ಕೇರಿ, ಶ್ರೀ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ AR ಅಳಗುಂಡಿ ಹಾಗೂ ನಿರ್ದೇಶಕರಾದ PV ಪಾಟೀಲ್, PH ಕೆರೆಸೂರ್, ಶ್ರೀ ಹೊಸಮನಿ, ಕುಸುಮ್ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಾದ ಶ್ರೀ ಮಹಾದೇವ್ ನಾಗನೂರ್, ಶ್ರೀ ಹಂಪಣ್ಣ ಸಜ್ಜನವರ್ ಹಾಗೂ ಶ್ರೀ ನಾರಾಯಣ ಮೊರಬ್ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ಸವಿತಾ ನಿಂಬರ್ಗಿ, ಶ್ರೀ ಕಿರಣ್ ಕುಮಾರ್ ಕರ್ತಂಗಿ, ಶ್ರೀಮತಿ ಭಾರತಿ ಸೀಮಿಮಣಿ ಹಾಗೂ ಶ್ರೀ ಅಮರಪ್ಪ ರಾಠೋಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು. ಇವತ್ತು ವೆಂಕಟೇಶ್ವರ ದೇವಸ್ಥಾನದ ಜಾಗೆಯಲ್ಲಿ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀರಿ. ಭಾಳ ಉಪಯುಕ್ತವಾದಂತಹದ್ದು ಮತ್ತು ನಮ್ಮ ಸಮಾಜಕ್ಕೆ ಅಂದರೆ ಕೇವಲ ದೇಶಕ್ಕೆ ಅಲ್ಲ, ಇಡೀ ಪೃಥ್ವಿಗೆ ಬೇಕಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಇವತ್ತು ನಮ್ಮ ಜಗತ್ತಿನಲ್ಲಿ ಹವಾಮಾನ ವೈಪರೀತ್ಯನ ನೋಡ್ತಾ ಇದ್ದೇವೆ. ಕಾರಣ ಅಂತಂದರೆ ಮಣ್ಣು, ನೀರು ಮತ್ತು ಜೀವರಾಶಿಗಳು, ಗಿಡ ಮರಗಳನ್ನೆಲ್ಲ ಸೇರಿಸಿ ಅವುಗಳನ್ನು ನಾವು ಕಳೆದ 200-300 ವರ್ಷಗಳಲ್ಲಿ ಹಾನಿ ಮಾಡಿದ್ದೇವೆ. ಈಗ ನಮ್ಮೆಲ್ಲರ ಕರ್ತವ್ಯ ಇನ್ನೊಮ್ಮೆ ಎಲ್ಲ ಗಿಡ ಮರಗಳನ್ನು ಬೆಳೆಸುವುದು, ಮಣ್ಣನ್ನು ಸಂರಕ್ಷಣೆ ಮಾಡುವುದು, ನೀರನ್ನು ಸಂರಕ್ಷಣೆ ಮಾಡುವುದು ಮತ್ತು ಎಲ್ಲ ನಿಸರ್ಗ ಏನಿದೆ ಇದನ್ನು ಸರಿಯಾಗಿ ನಾವು ಕಾಪಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಇವತ್ತು ಹೇಳ್ಬೇಕಂದಿನಂದ್ರೆ ನಾವು ಆದಷ್ಟು ಗಿಡ ನೆಡಬೇಕಾದ್ರೆ ನೇಟಿವ್ ಟ್ರೀಸ್ ಅಂದರೆ ಸ್ಥಳೀಯ ಗಿಡಗಳನ್ನು ನೆಡುವುದು ಒಳ್ಳೆಯದು. ಯಾಕಂದ್ರೆ ಸ್ಥಳೀಯ ಗಿಡಗಳು ನಮ್ಮ ಭಾರತ ದೇಶಕ್ಕೆ ಅಗದಿ ಹೊಂದ್ಕೊಂಡಿದ್ದು ಇರ್ತಾವೆ. ಗಾಳಿ ಮಳೆಗೆ ಅಷ್ಟು ಹಗರಾಗಿ ಬೀಳಂಗಿಲ್ಲ, ಸ್ವಲ್ಪ ಕಡಿಮೆ ನೀರೊಳಗೂ ಚೆನ್ನಾಗಿ ಬೆಳಿತಾವೆ ಅವು. ಈಗ ಹುಣಸೆ ಆಯ್ತು, ಬೇವಾತು, ಆಲದ ಮರ, ಅರಳಿ ಮರ, ಹೊಂಗೆ, ಸಂಪಿಗೆ ಇವೆಲ್ಲ ನಮ್ಮ ದೇಶೀಯ ತಳಿಗಳು. ನೀವು ಗುಲ್ಮೋಹರು, ಕಾಪರ್ ಪಾಡು, ಟೆಬೂವಿ ಅಂತ ಬೇರೆ ಬೇರೆ ಹೂವಿನ ಗಿಡ ಇರ್ತಾವದ, ದಾರಿಗುಂಟ್ಲೆ ಹಚ್ಚಿರ್ತಾರೆ, ಅವನ್ನ ಚಂದ ಕಾಣ್ತಾವ. ಬಟ್ ಗಾಳಿಗೆ ಬಿರುಗಾಳಿ ಬಂತು ಏನೋ ಒಂದು ಈ ಬಿರುಗಾಳಿ ಅದು ಬಂದ್ರೆ ಲಘು ಬೀಳ್ತಾವೆ ಮತ್ತು ಅವಕ್ಕೆ ಒಂದು ಸ್ವಲ್ಪ ಕಾಳಜಿನೂ ಜಾಸ್ತಿ ಬೇಕಾಕೈತೆ. ಅದಕ್ಕೆ ನಾವೇನು ಸಜೆಸ್ಟ್ ಮಾಡಕತ್ತೀವಿ ಅಂದ್ರೆ ಸ್ಥಳೀಯ ಗಿಡಗಳು ಬೆಸ್ಟ್. ಅದ್ರೊಳಗಂದ್ರೆ ಹೊಂಗೆ ಗಿಡ. ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಧಾರವಾಡ ವತಿಯಿಂದ ಒಂದು ಗಿಡ ನೆಡುವ ಕಾರ್ಯಕ್ರಮ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ದಿಂದನ ಪ್ರೇಮತರು ಕಾರ್ಯಕ್ರಮದ ಅಡಿಯೊಳಗೆ ಇವತ್ತಿನ ದಿವಸ ನಾವು ಗಿಡ ಸಸಿ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ದೇಶಾದ್ಯಂತ ಆಲ್ರೆಡಿ ನಮ್ಮ ಪ್ರಧಾನಮಂತ್ರಿಯವರು
ಶ್ರೀ ನರೇಂದ್ರ ಮೋದಿಯವರು ಹೇಳಿದಂಗೆ 5 ಕೋಟಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಇದು. ಈಗ ಆಲ್ರೆಡಿ 3.5 ಕೋಟಿ ಪ್ಲ್ಯಾಂಟೇಷನನ್ನು ಭಾರತಾದ್ಯಂತ ಮಾಡಲಾಗಿದೆ. ವಿವಿಧ ರಾಜ್ಯಗಳಲ್ಲಿ ಈ ಒಂದು ಮಾನ್ಸೂನ್ ಸೀಸನ್ನಲ್ಲಿ ಬಹಳ ಹುರುಪಿನಿಂದ ಯುವಕರು ಮತ್ತು ಶ್ರೀ ಸತ್ಯಸಾಯಿ ಸೇವಾ ಸದ್ಭಕ್ತರು ಸೇರಿಕೊಂಡು ಭಾಳ ಉತ್ಸಾಹದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕಾಗಿ ಹಲವಾರು ಸದ್ಭಕ್ತರು ಸೇರಿಕೊಂಡು ಸ್ಕೂಲು, ಕಾಲೇಜು, ಸಾರ್ವಜನಿಕ ಸ್ಥಳ ಮತ್ತು ಗುಡ್ಡಗಾಡು ಪ್ರದೇಶ ಹೀಗೆ ಬೇರೆ ಬೇರೆ ಪ್ರದೇಶಗಳನ್ನು ಆಯ್ದುಕೊಂಡು ಸೇವಾ ಸಮಿತಿಯವರು ಈ ಕಾರ್ಯಕ್ರಮವನ್ನು ಉತ್ಸಾಹದಿಂದ ಮಾಡ್ತಾ ಇದ್ದೇವೆ. ನಮ್ಮ ಸತ್ಯಸಾಯಿ ಸೇವಾ ಸಮಿತಿಯ ಸದ್ಭಕ್ತರು ಎಲ್ಲರೂ ಇದ್ದಾರೆ. ಮತ್ತು ಇದಕ್ಕೆ ಕೈ ಜೋಡಿಸಿದಂತಹ ನಮ್ಮ ಧಾರವಾಡದ ಹಲವಾರು ಸಂಘ ಸಂಸ್ಥೆಯವರು ಆದಂತಹ ಇಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದವರು, ನಮ್ಮ ಈ ಕುಸುಮನಗರ ದೇವಸ್ಥಾನದ ಅಧ್ಯಕ್ಷರು, ನಿರ್ದೇಶಕ ಮಂಡಳಿ ಅವರೆಲ್ಲ ಬಂದಿದ್ದಾರೆ ಮತ್ತು ಹಲವಾರು ಸದ್ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿದಂಥ ಅತಿಥಿ ಮಹೋದಯರು, ವಿಶೇಷವಾಗಿ ಫಾರೆಸ್ಟ್ ಇಲಾಖೆಯವರು CCF ಆದಂತಹ ಶ್ರೀಯುತ ವಸಂತ ರೆಡ್ಡಿಯವರು, ಅವರು ಇದಕ್ಕೆ ಸಹಕಾರ ನೀಡಿದ್ದಾರೆ. ಎಲ್ಲ ಸಂಘಟನೆಯವ್ರಿಗೂ ಸಹಿತ ನಾವು ಹಾರ್ದಿಕ ಅಭಿನಂದನೆಗಳನ್ನು. ಎಷ್ಟು ಗಿಡಗಳನ್ನು ನೆಡ್ತಾ ಇದ್ದೀರಿ ಸರ್? ಇವತ್ತಿನ ದಿವಸ ನಾವು 150 ಗಿಡಗಳನ್ನು ನಾವು ನಡೀತಾ ಇದ್ದೇವೆ. ಎಲ್ಲಿ ಸರ್, ಯಾವ ಲೊಕೇಶನ್ ಮಾಡ್ತಾ ಇದ್ರಿ? ಈ ವೆಂಕಟಗಿರಿ, ಸರಸ್ವತ್ಪುರ, ಇಲ್ಲಿ ದೇವಸ್ಥಾನದ ಆವರಣ ಮತ್ತು ಕುಸುಮನಗರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಿ ಶಾಲೆ ಮಾಳಮಡ್ಡಿ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಅಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಕ್ಯಾರ್ಕೊಪ್ಪ ವಿಲೇಜ್ ಅಡಾಪ್ಟೆಡ್ ವಿಲೇಜ್ ಇದೆ, ಅಲ್ಲಿಯೂ ಸಹಿತ ಈಗ ಆಲ್ರೆಡಿ ಹಚ್ಚಿದ್ದೇವೆ, ಇನ್ನೂ ನಾವು ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹೀಗೆ ಹಲವಾರು ಇದರಲ್ಲಿ ಸೇರಿಕೊಂಡು ನಮ್ಮ ಧಾರವಾಡ ಜಿಲ್ಲಾ ಸತ್ಯಸಾಯಿ ಆರ್ಗನೈಸೇಷನ್ ವತಿಯಿಂದ ಎಲ್ಲ ತಾಲೂಕುಗಳಲ್ಲಿಯೂ ಸಹಿತ ನಾವು ಈ ಪ್ಲ್ಯಾಂಟೇಷನ್ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೇವೆ. ಎಲ್ಲರೂ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನಮಗೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ಸಾಹದಿಂದ ಗಿಡ ನೆಡುವ ಕಾರ್ಯಕ್ರಮ ನಡೀತಾ ಇದೆ. ಡಾಕ್ಟರ್ ರಾಜು ರೋಕಡೆ, ಸತ್ಯಸಾಯಿ ಸೇವಾ ಸಮಿತಿ ಕನ್ವೀನರ್. ಎಲ್ಲರಿಗೂ ನಮಸ್ಕಾರಗಳು. ಸತ್ಯಸಾಯಿ ಸಮಿತಿ ವತಿಯಿಂದ ಎಲ್ಲರೂ ಉತ್ಸಾಹದಿಂದ ಈ ವನ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಮೊದಲು ಮಾಡಿದ್ದಾರೆ. ಈಗಲೂ ಅವರು 150 ಗಿಡಗಳನ್ನು ಇವತ್ತು ಹಚ್ಚಬೇಕಂತ ಪ್ರೋಗ್ರಾಮ್ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ನಾವು ಮಹಾದೇವ್ ನಾಗ್ನೂರು, ಗಂಟಾ ಮಾರುತಿ, ಕುಸುಮನಗರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಎಲ್ಲರಿಗೂ ಸಾಯಿರಾಮ್. ಈ ಒಂದು ಕಾರ್ಯಕ್ರಮ ಏನು ಸತ್ಯಸಾಯಿ ಪ್ರೇಮ ತರು ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೀವಿ. ಇಲ್ಲಿ ಕೂಡ ಸತ್ಯಸಾಯಿ ಸಂಘದ ಎಲ್ಲ ಸದಸ್ಯರು ಮತ್ತು ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಕುಸುಮನಗರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ. ಈ ಒಂದು ಕಾರ್ಯಕ್ರಮದೊಳಗೆ ನಾವು ಅನೇಕ ಎಲ್ಲ ಪ್ರದೇಶಗಳ ಎಲ್ಲೆಲ್ಲಿಯೂ ನಾವು ಖಾಲಿ ಜಾಗಗಳಿದಾವಲ್ಲ ಅವುಗಳನ್ನು ಆಯ್ಕೆ ಮಾಡಿಕೊಂಡು ವಿವಿಧ ರೀತಿಯಾದ ಮರ ಗಿಡಗಳ ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮ ಇಲ್ಲೆಲ್ಲರೂ ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ದಾರೆ. ಡಾಕ್ಟರ್ ನಾಗಪ್ಪ ಶಹಾಪುರ ಅಂತ ಈ ಸತ್ಯಸಾಯಿ ಸೇವಾ ಸಂಸ್ಥೆಯ ಸದಸ್ಯರಾಗಿದ್ದೇನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಮಾಡ್ತೇವೆ. ಈ ಒಂದು ಸಂದರ್ಭ ಓಂ ಶ್ರೀ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಸತ್ಯಸಾಯಿ ಸಮಿತಿ ಧಾರವಾಡ ಘಟಕದಿಂದ ಇವತ್ತು ಏನು ಪ್ರೇಮತರು ಕಾರ್ಯಕ್ರಮದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ವಿಶೇಷ ಅತಿಥಿಯಾಗಿ ಬರಲಿಕ್ಕೆ ಭಾಳ ಸಂತೋಷ ಆಯಿತು. ಏಕೆಂದರೆ ಇದು ಸ್ವಾಮಿ ಪ್ರೋಗ್ರಾಮು. ಇದೆಲ್ಲ ನಮ್ಮದು ಇಚ್ಛೆ ಏನೂ ಇರೋದಿಲ್ಲ, ಎಲ್ಲನೂ ಭಗವಂತನ ಇಚ್ಛೆ. ಇದೇ ಥರ ಆಗಬೇಕು ಅಂಥೇಳಿ ಸಂಕಲ್ಪ ಇರುತ್ತೆ. ಅದಕ್ಕೆ ನಾವೆಲ್ಲರೂ ಸಹ ಕಾರಣೀಭೂತರಾಗಿರ್ತೀವಿ ಅಷ್ಟೇ.
ಹಾಗಾಗಿ ವಿಶೇಷವಾಗಿ ಸ್ವಾಮಿ ಭಕ್ತರು ಏನು ಈ ಥರ ಸೇವೆ ಕಾರ್ಯಕ್ರಮ ಮಾಡ್ತಾರೆ, ಇದರಲ್ಲಿ ನಿಸ್ವಾರ್ಥವಾದಂಥ ಒಂದು ಸೇವೆ ಇರುತ್ತೆ. ಏನು ಗಿಡ ನೆಡಲಿ ಅಥವಾ ಹಾಸ್ಪಿಟಲ್ಸಲ್ಲಿ ಏನು ವಿವಿಧ ರೀತಿಯ ಸೇವಾ ಕಾರ್ಯಕ್ರಮಗಳು ಮಾಡ್ತಾರೆ, ಬಡ ಜನರಿಗೆ ಏನೇನು ಸೇವಾ ಕಾರ್ಯಕ್ರಮ ಮಾಡ್ತಾರೆ, ಎಲ್ಲದರಲ್ಲೂ ಸಹ ಒಂದು ನಿಸ್ವಾರ್ಥವಾದಂಥ ಸೇವೆ ಇರುತ್ತೆ. ಸ್ವಾಮಿ ಯಾವಾಗಲೂ ಸಹ ಆ ಸೇವೆ ಬಗ್ಗೆ ಭಾಳಷ್ಟು ಒತ್ತು ನೀಡ್ತಾಯಿದ್ರು. ಭಗವಂತನ ನಾಮಸ್ಮರಣೆಗಿಂತ ಜಾಸ್ತಿ ವಿಶೇಷ ಅಂದರೆ ಸೇವೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಗಿಡ ನೆಡೋದ್ರ ಮೂಲಕ ನಮ್ಮ ಧಾರವಾಡದ ಪರಿಸರಕ್ಕೆ, ಪ್ರಕೃತಿಗೆ ವಿಶೇಷವಾಗಿ ಒಂದು ಒಳ್ಳೆಯ ಪರಿಸರ ನೀಡಲಿಕ್ಕೋಸ್ಕರ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಮುಖ್ಯವಾಗಿ ಸತ್ಯಸಾಯಿ ಸಮಿತಿ ಧಾರವಾಡ ಘಟಕಕ್ಕೆ ಅರಣ್ಯ ಇಲಾಖೆಯಿಂದ ಯಾವುದೇ ರೀತಿಯ ಒಂದು ಏನು ಆ್ಯಕ್ಟಿವಿಟೀಸ್ ಇರಲಿ, ಯಾವುದೇ ರೀತಿಯ ಒಂದು ನಮ್ಮ ಪಾಲ್ಗೊಳ್ಳುವಿಕೆ ಇದ್ದರೆ ಅದಕ್ಕೆ ನಾವು ಯಾವಾಗಲೂ ಸಹ ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನದಲ್ಲಿ ಹೆಚ್ಚು ಹೆಚ್ಚು ನಮ್ಮ ಧಾರವಾಡ ಸುತ್ತಮುತ್ತ ಪರಿಸರ ಬೆಳೀಲಿ ಅಂತ ಆಶಿಸ್ತೇನೆ. ವಿಶೇಷವಾಗಿ ಇತ್ತೀಚಿನ ನಗರೀಕರಣದಲ್ಲಿ, ಇತ್ತೀಚಿನ ಏನು ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ, ನಗರ ಪ್ರದೇಶಗಳಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ಬಂದಿರೋದ್ರಿಂದ ಭಾಳಷ್ಟು ತಾಪಮಾನ ಜಾಸ್ತಿ ಆಗ್ತಾಯಿದೆ. ಕಳೆದ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಜಗತ್ತಲ್ಲಿ ಎಲ್ಲ ನಗರಗಳಲ್ಲೂ ಸಹ ಅತಿ ಹೆಚ್ಚು ತಾಪಮಾನ ನೋಡಿದ್ದೀವಿ ನಾವು. ಅದೇ ರೀತಿ ಮೇ ಎಂಡಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಮಳೆನೇ ಇರಲಿಲ್ಲ. ಈಗ ಜುಲೈ ಮತ್ತು ಆಗಸ್ಟಲ್ಲಿ ಮಳೆ ಬರ್ತಾಯಿದೆ. ಸೊ ಎಲ್ಲೋ ಒಂದು ಕಡೆ ಜಗತ್ತಿನ ಪ್ರತಿಯೊಬ್ಬ ನಾಗರಿಕರು ಸಹ ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ ಕಾಳಜಿ ವಹಿಸುವಂಥ ಸಮಯ ಬಂದಿದೆ. ಇಷ್ಟು ವರ್ಷಗಳಲ್ಲಿ ನಾವು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಇರಲಿಲ್ಲ ಮತ್ತು ಸಮತೋಲನವಾದಂಥ ಪರಿಸರ ಮತ್ತು ಅಭಿವೃದ್ಧಿಯನ್ನು ಸಮತೋಲನ ಮಾಡಿ ಆ ರೀತಿಯಲ್ಲಿ ನಾಗರಿಕತೆ ಬೆಳೆಯುವಂಥ ನಾವು ಯಾವುದೇ ರೀತಿಯ ಯೋಜನೆಗಳು ಮಾಡ್ಕೊಂಡಿರಲಿಲ್ಲ. ಆದರೆ ಈಗ ಎಲ್ಲ ಸರ್ಕಾರಗಳು ಮತ್ತು ನಾಗರಿಕರು, ಮುಖ್ಯವಾಗಿ ವಿವಿಧ ಸಮಿತಿಗಳು ಸಹ ಇತ್ತೀಚಿನ ದಿನಗಳಲ್ಲಿ ಪರಿಸರ ಮತ್ತು ಅಭಿವೃದ್ಧಿ ಎರಡನ್ನೂ ಪೂರಕವಾಗಿ ಸಮತೋಲನ ಮಾಡ್ಕೊಂಡು ತಗೊಂಡೋಗೋ ಒಂದು ಸಮಯ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಇದಕ್ಕೆ ಸ್ವಾಮಿಯ ಆಶೀರ್ವಾದ ಇದೆ ಮತ್ತು ಇದು ಹೆಚ್ಚು ಹೆಚ್ಚು ಬೆಳೀಲಿ ಮತ್ತು ನಮ್ಮ ಧಾರವಾಡ, ಹುಬ್ಬಳ್ಳಿ ಇಂಥ ನಗರ ಪ್ರದೇಶಗಳಲ್ಲೂ ಸಹ ಹೆಚ್ಚು ಹೆಚ್ಚು ಅರಣ್ಯ ಬೆಳೀಲಿ. ಅರಣ್ಯ ಅಂದರೆ ಬರೀ ಗಿಡ ಬೆಳೆಸೋದು ಅಷ್ಟೇ ಅಲ್ಲ, ಅದು ಭಾಳ ಅದೇ ಒಂದು ಪರಿಸರ. ನೀವು ಇಲ್ಲಿ ಯಾವುದೇ ಒಂದು ಮರ ನೋಡಿ, ಅದರಲ್ಲಿ ವಿಶೇಷವಾಗಿ ಎಷ್ಟೊಂದು ಜೀವ ಜಂತುಗಳು ಆಶ್ರಯ ಪಡೆದಿರ್ತವೆ. ಹಾಗಾಗಿ ಇದೊಂದು ಭಾಳ ಸುಂದರವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಮುಂದಿನದಲ್ಲಿ ಹೆಚ್ಚು ಹೆಚ್ಚು ನಾವು ಜೊತೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳ್ತಾ ಸ್ವಾಮಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಅಲ್ಲಿ